ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಬೆಳಿಗ್ಗೆನೆ ಒಂದು ಫರ್ನಿಚರ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಆಚೆ ಹೊರಟಿದ್ವಿ. ಅದರ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಶೇರ್ ಮಾಡ್ತೀನಿ ಸರಿ ಅಂತ ಹೇಳಿ. ಅದರದ್ದು ಪರ್ಚೇಸ್ ಆಗಿಲ್ಲ, ಆದಮೇಲೆ ನಾನು ನಿಮ್ಮ ಜೊತೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನು ಎತ್ತ ಅಂತೆಲ್ಲ. ಸೊ ಅಲ್ಲಿವರೆಗೂ ಅದರದ್ದು ಕ್ಲಿಪ್ಪಿಂಗ್ಸ್ನ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಿಷಯ ಏನು ಅಂತಂದರೆ, ಯುಗಾದಿ ಹಬ್ಬ ಹತ್ರ ಬಂತು. ಯುಗಾದಿ ಹಬ್ಬಕ್ಕೆ ಗೊಂಬೆಗಂತೂ ಜಾಸ್ತಿ ಬಟ್ಟೆ ಕಲೆಕ್ಷನ್ ಆಗಿದೆ ಈ ಸಲ. ಇನ್ನು ನನಗೆ ನಮ್ಮ ಅತ್ತೆ ಕೊಡಿಸಿದಾಗಿರ್ಬೋದು, ನಮ್ಮ ಯಜಮಾನ್ರು ಕೊಡಿಸಿರೋದಾಗಿರ್ಬೋದು, ಬಟ್ಟೆ ಪ್ರತಿಯೊಂದು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆ ಕೊಡಿಸಿದ್ದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಗೊಂಬೆಗೆ ಯಾವ್ಯಾವ ಬಟ್ಟೆ, ಒಂದು ಜೊತೆ ಬಟ್ಟೆ ತಂದಿದ್ದಾರೆ, ಪ್ರತಿಯೊಂದು ಕೂಡ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಒಂದಷ್ಟು ಮೀಶೋಲಿ ಆರ್ಡರ್ ಮಾಡಿದೆ, ಮೀಶೋಯಿಂದ ಬಂದಿದೆ. ಸೊ ಅದನ್ನು ಕೂಡ ಸಪ್ರೇಟಾಗಿ ಮಾಡ್ತೀನಿ. ಇದರಲ್ಲಿ ಇದು ಸ್ವಲ್ಪ ಮೀಶೋದಿದೆ, ಸೊ ಇದನ್ನು ಬೇಡ, ಮೀಶೋದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಇನ್ನು ಫಸ್ಟ್ ಇದು KLM ಫ್ಯಾಷನಲ್ಲಿ ಮಂಜೋತೆ ತಂದಿರೋದು ಗೊಂಬೆಗೆ. ಇವತ್ತಿನ ವೆದರ್ ತುಂಬಾ ಚೆನ್ನಾಗಿತ್ತು, ಮಳೆ ಬಂತು. ಮಳೆಯಿಂದ ಸ್ವಲ್ಪ ಜೋರಾಗಿ ಬಂದಿದ್ದರೆ ನಮ್ಗೆ ಅಷ್ಟು ಸೆಕೆ ಆಗ್ತಿರಲಿಲ್ಲ. ಸಡನ್ನಾಗಿ ಮಳೆ ಸ್ಟಾಪ್ ಆಯಿತು, ಸ್ವಲ್ಪ ಬಿಸಿಲುದಾಗಿದ್ದಾಗೆ. ಇದು ಮಂಜೋತೆ ಕಡೆಯಿಂದ ಗೊಂಬೆಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ. ಪ್ಯಾಂಟ್ ಈ ಥರದ್ದು, ಯಾಕೆ ಅವಳು ಈ ನಡುವೆ ಫ್ರಾಕ್ ಎಲ್ಲ ಹಾಕೊಳ್ತಿಲ್ಲ, ಸೊ ಈ ಥರದ್ದು ಬೇಕು ಅಂತ ಕೇಳ್ತಾಳೆ. ಸೊ ಅದಕ್ಕೋಸ್ಕರ ಈ ಥರದ್ದೇ ತಗೊಂಡು ಬಂದಿದ್ದಾರೆ ಅವರು. ಸೊ ಇದು ಒಂದು ಜೊತೆ. ಇನ್ನು ಇದು ನನ್ನ ಬಟ್ಟೆ, ಅಂದರೆ ನನಗೆ ನಮ್ಮ ಅತ್ತೆ ಕೊಡಿಸಿದ ಬಟ್ಟೆ. ಗೋಪಿಯವರಮ್ಮ ನಮ್ಮ ಅತ್ತೆ ಅಂದರೆ ಮಂಜಮ್ಮ ಇದ್ದಾರಲ್ಲ, ಅವ್ರನ್ನೂ ಕನ್ಫ್ಯೂಸ್ ಮಾಡ್ಕೊತಾರೆ. ನಮ್ಮ ಅಪ್ಪನ ತಂಗಿ ಎಲ್ಲ ನಮ್ಮ ಅತ್ತೆ ಕೊಡಿಸಿದ್ದು. ಗೊಂಬೆಗೆ ಡಾಂಗ್ರಿ ನೋಡ್ನ, ಬಟ್ ಆದರೆ ಈ ಥರ ನೋಡಿದೆ, ಲೈಕ್ ಜೀನ್ಸ್ ಪ್ಯಾಂಟ್ ಇದು ಅವಳ ಹತ್ರ ಇತ್ತು. ಸೊ ಇದು ಸ್ಕರ್ಟ್ ಡಾಂಗ್ರಿ ಇರಲಿಲ್ಲ. ಸೊ ಇದು ನಮ್ಮ ಅತ್ತೆ ಕೊಡಿಸಿದ್ದು, ಈ ಥರ ಡಾಂಗ್ರಿ ಮತ್ತು ಇದು ಟೀ ಶರ್ಟ್. ಅದೇ ಬಗ್ಗೆ ಆಲ್ರೆಡಿ ಗೋಪಿ ಕೊಡಿಸಿದ್ದು ಆರೆಂಜ್ ಕಲರ್. ನನಗೂ ಗೊಂಬೆಗೆ ಒಂದೇ ಥರ ಟ್ವಿನ್ನಿಂಗ್, ಗೊತ್ತಿಲ್ಲ ಯಾವ್ದು ಹಾಕೊಳ್ಳೋದು ಅಂತ. ಸೊ ಇದು ನಮ್ಮ ಅತ್ತೆ ಕೊಡಿಸಿದ ಬಟ್ಟೆ. ಸೊ ಇದು ಎಂಬ್ರಾಯ್ಡ್ರಿ ವರ್ಕ್ ಈ ಥರ ಇದೆ, ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸರಿ ಅಂತ ಹೇಳಿ ಇದನ್ನು ತಗೊಂಡೆ. ಮತ್ತು ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ತಂದಿದ್ದು ಇದು ಅಂತಂದರೆ ಮನ್ಪಸಂದ್, ಹನುಮಂತ ನಗರ್, ಅಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಹೆವಿ ರಶ್ ಇರ್ತಾರೆ, ಹೋದ್ರೆ ತಗೊಳ್ಳಿ, ಅಲ್ಲಿ ಚೆನ್ನಾಗಿದೆ ಬಟ್ಟೆ. ಇನ್ನು ಇದು ಫ್ರಂಟ್ ಚೆನ್ನಾಗಿದೆಯಾ? ಇದಕ್ಕೆ ಸ್ವಲ್ಪ ನೀಟಾಗಿ ರೆಡಿಯಾಗಿ ಆಕ್ಸೆಸರೀಸ್ ಹಾಕೊಂಡ್ರೆ ಸಕ್ಕತ್ತಾಗಿ. ಯೂಶ್ವಲಿ ನಾನು ಈ ಥರ ಸ್ಲೀವ್ಸ್ನೆಸ್ ಪ್ರಿಫರ್ ಮಾಡೋದು, ನನಗೆ ಇಷ್ಟ ಆಗಲ್ಲ ಆಫ್ ಸ್ಲೀವ್. ಅಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ವರ್ಕ್ ಇಲ್ಲಿ ನೋಡ್ಬೋದು, ಪಟ್ಟ ಇಲ್ಲಿ ನೋಡ್ಬೋದು, ಇದೆಲ್ಲ ಕೊಟ್ಟಿದ್ದಾರೆ. ಇದಕ್ಕೇನೋ ಅಂತಾರಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, ಕಮೆಂಟ್ ಮಾಡಿ ಏನಂತಾರೆ ಅಂತ. ಸೊ ಈ ಕಲರ್ದು ಪಟ ಒಳ್ಳೆ ಕಾಂಬಿನೇಷನ್ ಅದು, ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ. ಇನ್ನು ನಮ್ಮ ಮನೆಯವ್ರಿಗೆ ಬಟ್ಟೆ ಯುಗಾದಿ ಹಬ್ಬಕ್ಕೆ. ಸೊ ಈ ಥರ ಬಟ್ಟೆ ತಗೊಂಡೆ. ಇಲ್ಲಿ ನೋಡಿ, ಇದು ಎಂಬ್ರಾಯ್ಡ್ರಿ ವರ್ಕ್, ಅವ್ರು ಸ್ವಲ್ಪ ಪಾರ್ಟಿ ವೇರ್ಗೆ ಯೂಸ್ ಮಾಡಲಿ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಹಬ್ಬಕ್ಕೆ ಬೇರೆ ಬಟ್ಟೆ ತೊಗೊಂಡಿದ್ದೀವಿ. ಇದು ನಮ್ಮ ಬಾವನಿಗೆ ಬಟ್ಟೆ. ಸೊ ಈ ಥರ ಶರ್ಟ್ ತುಂಬ ಚೆನ್ನಾಗಿದೆ. ಇದು ಮೆಟೀರಿಯಲ್ ಸಾಫ್ಟ್, ಒಳ್ಳೆ ಬೆಣ್ಣೆ ಇದ್ದಾಗಿದೆ. ಅದಕ್ಕೆ ಇದೇನೋ ಪ್ಯಾಂಟ್ ಅಂದ್ರಲ್ಲಪ್ಪ, ಕಾರ್ಗೋ ಪ್ಯಾಂಟೋ ಏನೋ ಅಂತ ಅಂದರು. ಫಾರ್ಮಲ್ಸಲ್ಲೇ ಕಾರ್ಗೋ ಪ್ಯಾಂಟ್ ಅಂತ ಬರುತ್ತೆ. ಸೊ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು. ಇನ್ನು ನಾನು ಮೀಶೋಯಿಂದ ಒಂದಷ್ಟು ಆರ್ಡರ್ ಮಾಡಿದ್ದೀನಿ, ನೋಡೋಣ. ಆದರೆ ನಾನು ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಅದನ್ನು ನೀವೇನಾದ್ರು ತೊಗೋಬೋದಾದ್ರೆ ನೀವು ತೊಗೊಳ್ಬೋದು. ಸೊ ಬನ್ನಿ, ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ವ್ಲಾಗ್ ಫಸ್ಟೇ ಬರಬೇಕಾಗಿತ್ತು, ಬಟ್ ಆದರೆ ನಾನು ಈಗ ಅದೇ ಹಬ್ಬದ ಫಸ್ಟ್ ಹಾಕ್ಬಿಟ್ಟಿದ್ದೀನಿ. ಇವಾಗ ನೋಡಿಕೊಂಡೆ, ಸರಿ ಇರಲಿ, ಇವಾಗ ನಮ್ಮ ಅತ್ತೆ ಪ್ರೀತಿಯಿಂದ ಕೊಡಿಸಿದ್ದಾರೆ ಬಟ್ಟೆ. ಅವ್ರಿಗೆ ಹುಷಾರಿಲ್ಲ, ಅವ್ರು ಏನೇನೋ ಹೇಳ್ತಾ ಇದ್ರು, ನೆಕ್ಸ್ಟ್ ವರ್ಷ ಇರ್ತೀನೋ ಇಲ್ವೋ, ಈ ವರ್ಷ ತಗೊಳ್ಳಿ ಅದು ಇದು ಅಂತೆಲ್ಲ ನಮಗೆ ಖರ್ಚು ಮಾಡಿಸೋದಕ್ಕೆ ಇಷ್ಟ ಇಲ್ಲ ಅಂದರು ಕೂಡ. ಸರಿ ಅದಕ್ಕೆ ವ್ಲಾಗ್ ಮಾಡ್ಕೊಂಡಿದ್ನಲ್ವ, ಅದನ್ನ ಶೇರ್ ಮಾಡೋಣ ಅಂತ ಶೇರ್ ಮಾಡಿದೆ. ಇನ್ನು ನಾವೇನು ತೊಗೊಳಕ್ಕೆ ಹೋಗಿದ್ವಿ ಅಂದರೆ ಡೈನಿಂಗ್ ಟೇಬಲ್ ನೋಡೋಕೆ ಹೋಗಿದ್ವಿ. ಸೊ ಅದ್ರದ್ದು ಕತೆ ದೊಡ್ಡ ಸ್ಟೋರಿ ಇದೆ. ಹೋದ್ವಿ, ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ಬಟ್ ಆದರೆ ಮೆಟೀರಿಯಲ್ ಅದೆಲ್ಲ ಅಂದರೆ ಸ್ವಲ್ಪ ಬಾಳಿಗೆ ಬರೋ ಥರ ಇರಬೇಕು. ಸ್ವಲ್ಪ ಇದು ನೋಡೋಕೆ ಅಟ್ರಾಕ್ಟಿವ್ ಆಗಿದೆ, ಬಟ್ ಆದರೆ ಡ್ಯೂರಬಲ್ ಕ್ವಾಲಿಟಿ ಅಥವಾ ಅದು ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಸೊ ಅದರಿಂದ ನಾವು ಅದನ್ನು ಬೇಡ ಅಂತಾನೆ ನಾನು ಡಿಸೈಡ್ ಮಾಡಿದೆ. ಸೊ ಶೇರ್ ಮಾಡ್ತೀನಿ, ಹೋಗಿ ನೋಡಿ.
ಗೋಪಿ ತೆಗಿ ತೋರಿಸು, ಅದು ತೆಗಿ ಹೆಂಗಿದೆ ಸ್ಟೋರೇಜ್ ನೋಡೋಣ. 22,000. ಇನ್ನೂ ಸ್ವಲ್ಪ ತಳ್ಳ ಅವರ ಹೇಳಿದೀಗ. ಇನ್ನು ಯುಗಾದಿ ಹಬ್ಬದ ಆಗಿದ್ದು ನೆಕ್ಸ್ಟ್ ಡೇ ಇದು. ನಮ್ಮ ಮನೇಲಿ ಆ್ಯಕ್ಚುಲಿ ಫ್ರಿಡ್ಜು ಮತ್ತು ವಾಷಿಂಗ್ ಮಿಷಿನ್ ಹೋಗ್ಬಿಟ್ಟಿದೆ. ಫ್ರಿಡ್ಜಲ್ಲಿ ಈ ಐಸ್ ಕ್ರೀಮ್ ಅಂಥದ್ದು ಏನೇ ಇಟ್ಟರು ಕೂಡ ನೀಟಾಗಿ ಗಟ್ಟಿಗಿರಲ್ಲ, ಲೈಕ್ ಫುಲ್ ಮೆಲ್ಟಾಗಿ ಸೋರ್ತಾ ಇರುತ್ತೆ. ಮತ್ತು ಇನ್ನು ಕೊತ್ತಂಬರಿ ಸೊಪ್ಪು ಪುದೀನ ಇಲ್ದೆಲ್ಲ ಇಟ್ಟರೆ ಫುಲ್ಲು ಕಪ್ಪಾಗ್ತಿದೆ. ಸರಿ, ಅದಕ್ಕೋಸ್ಕರನೇ ನಾವು ಫ್ರಿಡ್ಜು ಮತ್ತು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ EMIಗೆ ಹೋಗೋಣ ಅಂತ ಡೈರೆಕ್ಟ್, ಬಿಕಾಸ್ ನಮ್ಮ ಹತ್ರನೂ ಅಷ್ಟೊಂದು ಬಜೆಟ್ ಇಲ್ಲ. EMI ಅಂದರೆ ಅಷ್ಟೊಂದು ಗೊತ್ತಾಗಲ್ಲ, ಮಂತ್ಲಿ ಸ್ವಲ್ಪ ಕಟ್ಕೊಬಿಡ್ಬೋದಲ್ವಾ. ಸೊ ಅದರಿಂದ EMIಗೆ ಹೋಗೋಣ ಅಂತ ಐಡಿಯಾ ಮಾಡ್ಕೊಂಡಿದ್ವಿ. ಬಟ್ ಹೋಗೋದಕ್ಕೆ ಟೈಮೇ ಆಗಿರಲಿಲ್ಲ. ಸರಿ, ಹೇಗಿದ್ದರೂ ನನಗೆ ರಜೆ ಆಯಿತು. ಫ್ರೈಡೇ ಆಗಿದ್ಮೇಲೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತಲ್ಲ, ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ನೋಡೋಣ. ನಾವು ಇವತ್ತು ಸ್ಯಾಟರ್ಡೆ, ನೆನ್ನೆ ಹೊಸ್ತಡಕ್ಕೂ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಕ್ರೋಮಾಗಿ ಹೋಗಿ ಬರೋಣ ಅಂತ. ಸ್ವಲ್ಪ ಮನೆಗೆ ವಾಷಿಂಗ್ ಮಿಷಿನು ಮತ್ತು ಫ್ರಿಡ್ಜ್, ಆಮೇಲೆ ಗೋಪಿ ನಂಗೆ ಇದು ಕೊಡಿಸ್ತಾರಂತೆ. ಏನಪ್ಪ, ಏನು ಗೋಪಿಸೋದು? ಪಾತ್ರೆ ತೊಳೆ ಮಿಷಿನ್ ಏನು ಅನ್ನೋದು, ಡಿಶ್ ವಾಷರ್, ಅದನ್ನ ಕೊಡಿಸ್ತೀನಿ ಅಂದವ್ರು. ಎಲ್ಲ ಗೊತ್ತು ಚಾನ್ಸೇ ಇಲ್ಲ. ನಾವೆಲ್ಲ ಆ ಥರ ಡಿಶ್ ವಾಷರ್ ಎಲ್ಲ ತಗೊಂಡು ಮಾಡೋದು ಚಾನ್ಸೇ ಇಲ್ಲ. ಏನೂ ಆಗುತ್ತೆ, ಕೊಡಿಸು ಪರವಾಗಿಲ್ಲ. ಬೇಗ ನೀನೇ ತೊಳ್ಕೊಟ್ಬಿಡ್ತೀಯಲ್ಲ. ನಮ್ಗೆ ಅದೆಲ್ಲ ಲೋಟ ತಟ್ಟೆ ಪ್ಲೇಟ್ ಕೊಡೋದು, ದೊಡ್ಡ ಪಾತ್ರೆಗಳೆಲ್ಲ ಮಾಡಿದಾಗ ಏನು ಮಾಡ್ತೀಯ? ನಮಗೆ ವಾಷಿಂಗ್ ಮಿಷಿನ್ ಬಂದುಬಿಟ್ಟು ಗಿಫ್ಟ್ ಬಂದಿದ್ದು, ಓಕೆನಾ? ಅಂದರೆ ನಮ್ಮ ಮದುವೆ ಟೈಮಲ್ಲಿ. ಸೊ ಅದು ಸ್ವಲ್ಪ ಕೆಟ್ಟೋಗಿದೆ, ಇವಾಗ ರಿಪೇರಿ ಮಾಡಿಸಿ ಆಯಿತು. ಒಳ್ಳೆ ರುಬ್ಬೋ ಮಿಷಿನ್ ಥರ ಸೌಂಡ್ ಬರುತ್ತೆ, ತಲೆನೋವು. ಕೊಡಿಸಿದ್ರು ಅವರು ನನ್ನ ಮದುವೆ, ನನಗೆ ಗಿಫ್ಟ್. ಸೊ ಇವಾಗ ಅದು ಸ್ವಲ್ಪ ರಿಪೇರಿ ಆಗಿದೆ. ಮತ್ತೆ ಕೇಳಿದೆ, ಮತ್ತೆ ಇನ್ನೊಂದು ಕೊಡಿಸ್ಬೋ ಅಂತ ಆ್ಯನಿವರ್ಸರಿಗೆ. ಯಾರೋ ನೋಡ್ಬಿಟ್ರಲ್ಲ ಅವ್ರು, ಯಾರು ಇನ್ನು ಮತ್ತೆ ಕೇಳಿದ್ರಾ? ಮತ್ತೆ ಇವಾಗ ಈ 7 ವರ್ಷದ್ದು ನವಂಬರ್ 10th 7ನೇ ವರ್ಷದ ಆ್ಯನಿವರ್ಸರಿ ಆಗುತ್ತೆ. ಮತ್ತೆ ಅದು ಈಸ್ಕೊಂಡು ಹೊಸದು ಕೊಡಿಸ್ರು ಅಂದೆ. ಏನಂದ್ರು? ನೋಡೋಣ ಅವ್ರು ಹೇಳ್ತಾರೆ ಅದೆಲ್ಲ ಸುಳ್ಳು. ಸೊ ಬನ್ನಿ ಇವಾಗ ಕ್ರೋಮಾಗಿ ಹೋಗ್ಬಿಟ್ಟು ಬರೋಣ. ನನಗೆ ಈ ಜಿಮ್ ಹೋಗ್ತಾರಲ್ಲ, ಈ ಜಿಮ್ ಫೀಲ್ಡ್ ಇರೋರು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದೇ ಒಂದು ರೀಸನ್ಗೆ, ಏನಕ್ಕೆ ಅಂದರೆ ಎಲ್ಲೇ ಹೋದರೂ ಈ ಥರ ಜರ್ಕಿನ್ನು ಮತ್ತು ಟ್ರ್ಯಾಕ್ ಪ್ಯಾಂಟು. ಎಷ್ಟು ಬಿಸಿಲಿದೆ ಗೊತ್ತಾ ಇವಾಗ, ನೋಡಿ ನಂಗೆ ಎಷ್ಟು ಸ್ವೆಟ್ ಆಗ್ತಾಯಿದೆ. ಒಂದು ಟೀ ಶರ್ಟ್ ಏನಾರು ಹಾಕೊಳ್ಬಾರ್ದಾ? ಈಗೇನಂದ್ರೆ ಸ್ವೆಟ್ ಆಗ್ತಾ ಇದೆ, ಸ್ವೆಟ್ಟಿಗೆ ಈ ಥರ ಹಾಕೊಳ್ತಾರಾ? ಎಷ್ಟು ಬಿಸಿಲು ಅಂತಂದ್ರೆ ನಾನು ಬಿಸಿಲಿಗೆ ನನಗೆ ತುಂಬ ಕಂಫರ್ಟಬಲ್. ಚಳಿಗಾಲದಲ್ಲೂ ಇದೇ ಬಟ್ಟೆ, ಸೆಕೆಗಾಲದಲ್ಲೂ ಇದೇ ಬಟ್ಟೆ, ಮಳೆಗಾಲದಲ್ಲೂ ಇದೇ ಬಟ್ಟೆ, ಮದುವೆಗಳಿಗೂ ಇದೆ ಹಾಕೋಬಿಡು ನೆಕ್ಸ್ಟ್ ಏನಿಲ್ಲ. ಇದಕ್ಕೂ ಅದಕ್ಕೂ ಏನು ಬಟ್ ದೊಡ್ಡವೆಲ್ಲ ತೊಳೆಯೋಕ್ಕಾಗಲ್ಲ. ಅವಾಗ ಇಟ್ಕೋಬೋದಾ? ಏನೇನೋ ಟೆಕ್ನಾಲಜೀಸ್. ಇಲ್ಲಿ ವಾಟರ್ ಫಿಲ್ ಮಾಡಬೇಕಾ? ತೆಗೀರಿ ಅದು. ಓಕೆ, ಚೆನ್ನಾಯ್ತಾ? ಎಲ್ಲ ಇವೇನೆ. ಹಿಂಗೈತೆ, ಆ ನೀರು ಟೇಸ್ಟ್ ಬೇರೆ, ಈ ನೀರು ಟೇಸ್ಟ್ ಬೇರೆ. ಅವತ್ತು ಕುಡ್ದಲ್ಲ ಅಲ್ಲಂಗಿತ್ತು, ಇಲ್ಲಂಗೈತೆ. ಕಾಯಿ ಅಂತ ಏನು ಆರೆಂಜ್ ಥರ ಇರಲ್ಲ, ಕಾಯಿ ಸೇಮೆ.
ಎಳ್ನೀರು ಸ್ವಲ್ಪ ಟೇಸ್ಟ್ ಸ್ವಲ್ಪ ಬೇರೆ. ಅಲ್ವಾ ಅಣ್ಣ? ಇವಾಗ ಏನು ಯಾರು ನಂಬಕ್ಕಾಗುತ್ತೆ? ಆ ಥರ ಕದಿಯೋರು ಎಲ್ಲದಕ್ಕೂ ಬರ್ಗೆಟೋಗಿರೋರು ಅಲ್ವಣ್ಣ? ಮಕ್ಕಳನ್ನೇ ಬಿಡ್ತಾ ಇಲ್ಲ ಅಣ್ಣ. ಇಂಥವನ್ನ ದುಡಿಯೋದಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋ ಕಷ್ಟ. ಯೋಚನೆ ಮಾಡಿ, ನಂಬಿಕೆಯಿಂದ ಇರ್ತೀರಾ, ಪ್ರಿನ್ಸಿಪಲ್ ನಿಮ್ಗೆ ಗೊತ್ತಿದ್ದಂಗೆ ಇವಾಗ ನಿನಗೆ ಅವ್ರಿಗೆ ನೀವು ಚೆನ್ನಾಗಿರ್ತೀರಾ, ಅವ್ರಿಗೆ ತಂಡ ಆಟ ಕೊಡ್ತೀರಾ, ನೀವೇನು ಮಾಡ್ತೀರಾ ಅವ್ರ ಮಾತೇ ಕೇಳ್ತೀರಾ. ಅದೇನು ಮಿಸ್ಟೇಕ್ ಆಗುತ್ತೆ, ನೀವು ಅವ್ರು ಹೇಳ್ತಾರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಟೈಮು ಅವಾಗ ಏನಾಗುತ್ತೆ, ಬೇಕಾದ್ರೆ ನಾವು ಅಲ್ಲೇ ಓಕೆ ಮಾಡೋಣ. ಬೇಕಾದ್ರೆ ಸಾಗರ್ ಕೇಳ್ಬಿಟ್ಟು ಏನಾದ್ರು ದೇವಿ ದೇವಿನೇ ಅವ್ರಿಗೆ. ಅಣ್ಣ ಇದು ಡ್ರಮ್ಮೆಲ್ಲ ಹಿಂಗೆ ಬರುತ್ತಾ? ಹಿಂಗೆ ಇದೇ ಥರ ಏನು ಡಿಸೈನ್ ಅದೇ ಥರ ಏನು ಚೇಂಜ್ ಆಗಲ್ಲ. ನೋಡ್ಕೊಳ್ಳಿ, ಆಮೇಲೆ ಮಾಡಲು ನೀವು ಫೈನಲ್ ಮಾಡಿ. ಇಂಟೀರಿಯರ್ ನಿಮ್ಗೆ ಯಾವ್ದು ಓಕೆ ಆಗುತ್ತೆ. ಇದೊಂದಿದೆ, ಆ ಕಲರ್ ನಮ್ಗೆ ಈ ಕಲರ್ ಇಷ್ಟ ಆಯ್ತು. ಯಾವ ತಗೊಂಡು ಸಾಕಾಗಿದೆ ಆ ಕಲರ್. ಬ್ಲ್ಯಾಕ್. ಒಂದು ನಿಮಿಷ, ಇನ್ ಕೇಸ್ ಆಗಲಿಲ್ಲ ನೀವು ಸ್ಟಾರ್ಟಿಂಗ್ ಏನು ಡೌನ್ ಪೇಮೆಂಟ್ ಕಟ್ತೀರಾ ಅಂತ ಹೇಳಿ ಲೋನ್ ಪ್ರೊಸೆಸ್ ಮಾಡ್ತಾರೆ. ಒಂದು 0 ಆಗುತ್ತೆ, ಒಂದಕ್ಕೆ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ನಾವು ಕ್ರೋಮದಲ್ಲೇ ಏನೇ ಆದರೂ ತಗೊಳ್ಳೋದು. ಬಟ್ ಆದರೆ ಈ ನಡುವೆ ಕ್ರೋಮದಲ್ಲಿ ಆಫರ್ಸ್ ಎಲ್ಲ ಕಮ್ಮಿ, ಏನು ಜಾಸ್ತಿ ಬಿಡೋದಿಲ್ಲ. ಲೈಕ್ ನೆಗೋಷಿಯಬಲ್ ಇರಲ್ಲ, ಡಿಸ್ಕೌಂಟ್ಸ್ ಇರಲ್ಲ. ಸರಿ ಸುಮ್ಮನೆ ನಂಗೆ ಯಾಕೋ ಬೇರೆ ಕಡೆನೂ ಒಂದೆರಡು ಕಡೆ ವಿಚಾರಿಸಿ ತೊಗೋಬೇಕು ಅಂತ ಈ ಸಲ ಅನಿಸ್ತು. ಸರಿ ಮತ್ತು ನಾವು ದೇವಿಯವರು ಅಂದರೆ ನಮ್ಮನೆ ಪಕ್ಕ ಸಾಗರಣ ಅಂತ ಇದ್ದಾರೆ, ಅವರು ದೇವಿಲಿ ತಗೊಳ್ಳಿ, ನಾನು ಕಮ್ಮಿ ಮಾಡಿಸ್ಕೊಡ್ತೀನಿ, ನಂಗೆ ಗೊತ್ತಿರೋರು ಇದ್ದಾರೆ ಅಂತ ಹೇಳಿದರು. ಸರಿ ಅಲ್ಲಿಗೆ ಹೋದಾಗ ಬಾಷ್ ಬಗ್ಗೆನೇ ಅವ್ರು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದು. ಮತ್ತೊಂದು ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರು ಕೂಡ ನಿಮಗೆ ವ್ಯಾಲಿಡಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಿದಾಗ ತುಂಬ ಖುಷಿ ಆಯಿತು. ಸರಿ ಅದನ್ನೇ ಬುಕ್ ಮಾಡಿಬಿಟ್ಟು ಇಲ್ಲಿ ಸ್ಯಾಂಡ್ವಿಚ್ಚು ಮತ್ತು ಕೊರಿಯನ್ ಬನ್ ಮತ್ತು ರಾಯಲ್ ಕ್ರೀಮ್ ಚಾಕ್ಲೇಟ್ ಸಮಥಿಂಗ್ ಏನೋ ಇತ್ತು. ತುಂಬ ಚೆನ್ನಾಗಿತ್ತು ಕೇಕು. ಅದರಲ್ಲೂ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಕೊರಿಯನ್ ಬನ್ನು, ತುಂಬ ಚೆನ್ನಾಗಿತ್ತು. ಔಟ್ಸೈಡ್ ಗೊತ್ತಿಲ್ಲ, ಬಟ್ ಇಲ್ಲಿ BD ಕಾಂಪ್ಲೆಕ್ಸ್ ಹತ್ರ ಒಂದು ಬೇಕ್ರಿ ಇದೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಂಗೆ ತಾಟಿಲಿಂಗ್ ತಿನ್ನಬೇಕು ಅಂತ 3 ದಿನದಿಂದ ಕೇಳ್ತಾನೆ ಇದೆ ಗೋಪಿಗೆ. ಸರಿ ಹಂಗೆ BD ಕಾಂಪ್ಲೆಕ್ಸಲ್ಲಿ ಇದೆಲ್ಲ ಸಿಗುತ್ತಲ್ಲ ಇಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸರ್ಪ್ರೈಸ್! ಹಿಂಗೆ ಮಮ್ಮಿ ಸರ್ಪ್ರೈಸ್ ಅಂದೈತೆ, ಎದ್ದಳು. 1 2 3 ಸರ್ಪ್ರೈಸ್. ತಗ ಐಸ್ ಕ್ರೀಮು, ಐಸ್ ಕ್ರೀಮ್ ತಗೋ. ಏನು ಮಾಡ್ತಿರೋದು? ನೀನು ನೆನೆ ಕಬಾಬ್ ಬೇಡ ಅಂತಲ್ಲ, ಡೀಪ್ ಫ್ರೈಡ್ ಅಂತ ಕಬಾಬ್ ಬೇಡ ಅಂದರು. ಸೊ ಅದಕ್ಕೇ ಒಂದು ಸ್ವಲ್ಪ ಮಸಾಲೆ ಥರ ಹಾಕಿ ಸ್ವಲ್ಪ ಗ್ರಿಲ್ ಥರ ಇದೆಲ್ಲ ಒಂದ್ಸಲ ರೋಸ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಪ್ಯಾನ್ ಇದೆ, ಆ ಪ್ಯಾನಲ್ಲಿ ಒಂದ್ಸಲ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಥರನೇ ಇರುತ್ತಾ? ನೀನು ತಿಂದಿಲ್ವಾ ಒಂದ್ಸಲ? ಹೆಂಗಿತ್ತು ಹೇಳು. ಅದು ಮಾಡ್ಕೊಟ್ಟಿದ್ದಲ್ಲ ಹೋಳಿ ಹಬ್ಬದ ದಿನ. ಮೈನಸ್ ಇರಬೇಕು. ಮೈನಸ್ ಐತೆ ಇದ್ದಲ್ಲಿ ತಿಂದ್ಬಿಟ್ಟು ಆಮೇಲೆ ಹೆಂಗಿದೆ ಅಂತ ಮಾಡಿರು. ಒಂದು ಅರ್ಧ ಎಣ್ಣೆ ಹಾಕಬಿಡ್ತೀನಿ. ತಿಂದ್ಬಿಟ್ಟು ಮಾಡ್ತಿರು ಬಂದೆ. ತಿಂದ್ಬಿಟ್ಟು ಹೋಗಿ ಬಿಸಿ ಆಗೋದು ಚೆನ್ನಾಗಲ್ಲ, ಅದಕ್ಕೆ ಬಿಸಿ ಬಿಸಿ ತಿನ್ಬೇಕು. ತಲೆಗೆ ಎಣ್ಣೆ ಎಲ್ಲ ಹಾಕಿ ನೋಡಿ ಇನ್ನೂ ಎಷ್ಟೊಂದು ಇಕ್ಕಿದೆ ಹೊಸ್ಕೊಂಡು ಕೊಬ್ಬದು. ಇವಾಗ ಹೋಗಿ ವಾಷಿಂಗ್ ಮಿಷಿನ್ ಫ್ರಿಜ್ ಬುಕ್ ಮಾಡಿಬಿಟ್ಟು ಬಂದ್ವಿ. ನೆಕ್ಸ್ಟ್ ಫ್ಲವರ್ ತೋರಿಸ್ತೀನಿ, ಯಾವುದು ಯಾವ ಬ್ರ್ಯಾಂಡ್ ಪ್ರತಿಯೊಂದು ತೋರಿಸ್ತೀನಿ, ಮತ್ತು ಏನಕ್ಕೆ ತೊಗೊಂಡಿದ್ದು, ಯಾವ ರೀತಿ ತೊಗೊಂಡಿದ್ದು ಎಲ್ಲ ಶೇರ್ ಮಾಡ್ತೀನಿ. ಆಮೇಲೆ ಸಿಗೋಣ. ಅಗ್ಗೆ ಮಾಡ್ತಿದ್ಯಪ್ಪ? ಏನು ಅಗ್ಗೆ ಮಾಡ್ತಿದ್ಯಪ್ಪ? ಬೇಳೆ ಸಾಂಬಾರಾ? ಹೌದಾ ಪಾಪ? ನಂಗೆ ಮುದ್ದೆ ಮಾಡ್ತೀಯಪ್ಪ? ಅಲ್ಲ ನನಗೆ ಮಮ್ಮ ಮಾಡ್ಕೊಡ್ತೀಯ, ಮುದ್ದೆ ಮಾಡ್ಕೊಡ್ತೀಯ? ಮುದ್ದೆ ಮಾಡ್ಕೊತೀಯಪ್ಪ? ಐ ಲವ್ ಯು. ಇಲ್ಲೋಡು ಇಲ್ಲೋಡು, ಐ ಲವ್ ಯು. ಕುತ್ಕೊಳ್ಳ ಅಲ್ಲಿ ಎಲ್ಲ ಸಾಮಾನು ಆಮೇಲೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ಇರೋ ಕಡೆ ದೊಡ್ಡ ತೆಗೆದು ಬರ್ತೀನಿ. ಮೆಣಸಿನ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೆಲ್ಲ ಕುಕ್ಕರ್ ಎಲ್ಲ ಇಲ್ಲಪ್ಪ. ಹಾಂ ಇಟ್ಕೊಬಣ್ಣ. ಏನು ಮಾಡಿದ್ದೆ ಈಗ ಅಡುಗೆ? ಅನ್ನ ಸಾಂಬಾರಾ? ಹಾಂ ನಂಗೆ ತಿನ್ಸಪ್ಪ. ಸಾಂಬಾರು ನೀನು ಮಾಡಿಲ್ವಾ? ಅಕ್ಕಮ್ಮಂಗೆ ಕೇಳ್ತಿದ್ಯಲ್ಲ ಸಾಂಬಾರು. ತಿನ್ಸೋ ನನಗೆ. ಹೌದಾ? ಸಾಂಬಾರು ಮಾಡ್ತಾವಳಂತಪ್ಪು. ಹ್ಞೂ
ಬೆಳಗ್ಗೆಯಿಂದ ಸುಸ್ತಾಯ್ತದಪ್ಪ ನಿಂಗೆ, ತುಂಬ ಕೆಲಸ ತಾನೇ ನಿಂಗೆ ಅಲ್ಲಪ್ಪ ಅಪ್ಪು? ಅಯ್ಯೋ ಕೆಮ್ಮು. ಹೌದು ಸ್ವಾಮಿ, ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ? ಹಾಂ ತಿನ್ಸು. ಹಾಂ ಜಿಯಾ ಪಪ್ಪಂಗೆ ಊಟ ತಿನ್ನಿಸ್ತಾ ಇದೆಯಾ? ಏನು ಸಾಂಬಾರು ಮಾಡಿದ್ಯಪ್ಪ? ನಂಗೆ ಈಗ ಕೊಡ್ಸು. ಹಾಂ ಈಗ ಕೊಡ್ಸು. ಅಲ್ಲಿ ಮಮ್ಮಿ ಕೇಳು. ಸರಿ ಬೇಡ ಬಾ ಈಗ, ಇವಾಗ ಬೇಡ ಪಾಪ, ಇನ್ನೂ ಸ್ವಲ್ಪ ಮಮ್ಮಮ್ಮ ತಿನ್ಸು. ಏನದು? ಅಯ್ಯೋ ನೋಡ್ಲಾ? ಹೋಯ್ತಪ್ಪ. ತಲೆ ಮೇಲೆ ತಟ್ಟಪ್ಪ, ಸ್ವಲ್ಪ ತಲೆ ಮೇಲೆ ಹಿಂಗೆ ತಟ್ಟು. ಪಪ್ಪಿ ಕೊಡೋಲ್ಲ, ಒಂದು ಪಪ್ಪಿ. ಹಾಂ ಅಕ್ಕಿ ಒಂದು ಪಪ್ಪಿ ಕೊಡು. ಯಾರಿಗೆ? ಸಾಕು. ನನ್ನ ಮಗಳು ನನ್ನ ಬಾಯ್ಲಿ ರೂಪಾಯಿ ಕುಚ್ಚು. ಹಾಂ ಊಟ ತಿನ್ಸವಳಪ್ಪ. ಬೇಳೆ ಸಾಂಬಾರು ಮಾಡಿ ಅವ್ರ ಪಪ್ಪ. ಬೇಳೆ ಏನು ಸಾರಪ್ಪ? ಬೇಳೆ ಸಾರಾ? ಮುದ್ದೆ ಬೇಳೆ ಸಾಂಬಾರು ಎಲ್ಲ ತಿನ್ಸೋಳ ಅವ್ರ ಪಪ್ಪಂಗೆ. ಥ್ಯಾಂಕ್ ಯು ಅಪ್ಪ. ಪಪ್ಪಿ ಕೊಡೊಂದು. ಥ್ಯಾಂಕ್ ಯು. ನೀನು ತಿನ್ನೋ ಸ್ವಾಮಿ, ನಂಗೆ ತಿನ್ಸ್ಬಿಟ್ಟು ತಿಂತೀಯಾ? ಹಾಂ ಸರಿ ಇದರಲ್ಲಿ ಒಂದು ಸಲ ಬೇಯಿಸ್ಕೊಂಡು ಇದರಲ್ಲಿ ಗ್ರಿಲ್ ಚಿಕನ್ ರೆಡಿ ಆಗೈತೆ. ನಮ್ಮ ಮನೆಯವರು RCB ಟಿ ಶರ್ಟ್ ಬಿಡೋದೇ ಇಲ್ಲ. RCB ಯಾವಾಗಲೂ RCB. ಹೆಂಗೈತೆ ಹೇಳು? ಚೆನ್ನಾಯ್ತಾ? ಹಾಂ